ನಮಸ್ಕಾರ ಸ್ನೇಹಿತರೆ. ಸಿನಿಮಾ ರಂಗದಲ್ಲಿ ಅವರು ಸಾಗರದಷ್ಟು ಸಾಧನೆ ಮಾಡಿದರೆ, ನಿಜ ಜೀವನದಲ್ಲೂ ಅಳೆಯಲಾಗದ ಆಕಾಶದಷ್ಟು ಎತ್ತರದಲ್ಲಿದ್ದಾರೆ. ಈ ಮಾತು ಅನ್ವಯಿಸುವುದು ಒಬ್ಬರೇ ಒಬ್ಬ ವ್ಯಕ್ತಿಗೆ. ಅವರೇ ನಮ್ಮ ಹೆಮ್ಮೆಯ ಕರ್ನಾಟಕ ರತ್ನ, ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್‌ಕುಮಾರ್ ಅವರು. ಒಬ್ಬ ನಟನಾಗಿ ಅವರು ಗಳಿಸಿದ ಜನಪ್ರಿಯತೆ ಒಂದು ಕಡೆಯಾದರೆ, ಒಬ್ಬ ಮನುಷ್ಯನಾಗಿ ಬದುಕಿದ ರೀತಿ ಇಂದಿಗೂ ಕೋಟ್ಯಾಂತರ ಜನರಿಗೆ ಸ್ಫೂರ್ತಿ. ಇಂದಿನ ಈ ವಿಡಿಯೋದಲ್ಲಿ ಅಣ್ಣಾವ್ರು ಎಲ್ಲರಿಗಿಂತ ಯಾಕೆ ವಿಭಿನ್ನ ಮತ್ತು ವಿಶೇಷ ಅನ್ನೋದನ್ನ ಕೆಲವು ಪ್ರಮುಖ ಅಂಶಗಳ ಮೂಲಕ ತಿಳಿಯೋಣ. ಡಾಕ್ಟರ್ ರಾಜ್‌ಕುಮಾರ್ ಅವರಿಗೆ ಈ ಸಮಯದಲ್ಲಿ ಚಿತ್ರೀಕರಣ ಇದೆ ಅಂತ ಹೇಳಿದ್ರೆ, ಅವರು ಹೇಳಿದ ಸಮಯಕ್ಕಿಂತ ಮೊದಲೇ ಬಂದು ಅಲ್ಲಿ ನಿಲ್ತಾ ಇದ್ರು. ಎಷ್ಟೇ ದೊಡ್ಡ ಸ್ಟಾರ್ ಆಗಿದ್ದರೂ ಕೂಡ ಅಲ್ಲಿರುವ ಎಲ್ಲರಿಗೂ ನಮಸ್ಕರಿಸುತ್ತಾ ಎಲ್ಲರನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಕೆಲಸವೇ ದೇವರು ಎಂದು ನಂಬಿದ್ದ ಅಣ್ಣಾವ್ರು ನಿರ್ಮಾಪಕರನ್ನ ಅನ್ನದಾತರು ಅಂತ ಕರೀತಾ ಇದ್ರು. ಇನ್ನು ಭಾಷೆಯ ವಿಚಾರಕ್ಕೆ ಬಂದ್ರೆ, ಕನ್ನಡ ಭಾಷೆಯ ಮೇಲೆ ಅವರಿಗಿದ್ದ ಹಿಡಿತ ಅದ್ಭುತ. ಅವರ ಸಂಭಾಷಣೆಗಳಲ್ಲಿನ ಸ್ಪಷ್ಟತೆ, ಆ ಗಾಂಭೀರ್ಯ ಬೇರೆ ಯಾರಲ್ಲೂ ಕಾಣಲು ಸಾಧ್ಯವಿಲ್ಲ. ಗೋಕಾಕ್ ಚಳವಳಿಯ ಸಂದರ್ಭದಲ್ಲಿ ಅವರು ಬೀದಿಗೆ ಇಳಿದು ಹೋರಾಡಿದ ರೀತಿ ಕನ್ನಡ ನಾಡು-ನುಡಿಯ ಬಗ್ಗೆ ಅವರಿಗಿದ್ದ ಕಳಕಳಿಯನ್ನ ತೋರಿಸುತ್ತದೆ. ಅವರು ಕೇವಲ ಸಿನಿಮಾಗಳಲ್ಲಿ ಮಾತ್ರವಲ್ಲದೆ ನಿಜ ಜೀವನದಲ್ಲಿಯೂ ಕನ್ನಡತನವನ್ನ ಉಸಿರಾಡಿದವರು. ಕೋಟಿ ಕೋಟಿ ಅಭಿಮಾನಿಗಳಿದ್ದರೂ ಅಣ್ಣಾವ್ರು ಎಂದಿಗೂ ಅಹಂಕಾರ ಪಟ್ಟವರಲ್ಲ. ಬಿಳಿ ಪಂಜೆ, ಬಿಳಿ ಶರ್ಟ್ ಅವರ ಶಿಸ್ತಿನ ಸಂಕೇತವಾಗಿತ್ತು. ಅಭಿಮಾನಿಗಳನ್ನ ದೇವರೆನ್ನುವ ಅವರ ಗುಣ ಅವರನ್ನ ವಿಶ್ವಮಾನವರನ್ನಾಗಿ ಮಾಡಿತು. ಇನ್ನು ಅಣ್ಣಾವ್ರು ಇಡೀ ಚಿತ್ರರಂಗಕ್ಕೆ ಮಾದರಿಯಾಗಿದ್ದು ತಮ್ಮ ವೈಯಕ್ತಿಕ ಜೀವನದ ಶಿಸ್ತಿನಿಂದ. ಧೂಮಪಾನ, ಮದ್ಯಪಾನಗಳಿಂದ ದೂರ ಇದ್ರು. ಪ್ರತಿದಿನ ಯೋಗ ಮತ್ತು ಪ್ರಾಣಾಯಾಮ ಮಾಡುತ್ತಿದ್ರು. ತಮ್ಮ 70ರ ವಯಸ್ಸಿನಲ್ಲಿಯೂ ಯುವನಟರು ನಾಚುವಂತೆ ನಟನೆಯನ್ನ ಮಾಡ್ತಾ ಇದ್ರು. ಜೊತೆಗೆ ತಮ್ಮ ಕಂಚಿನ ಕಂಠದಲ್ಲಿ ಹಾಡುಗಳನ್ನ ಹಾಡ್ತಾ ಇದ್ರು. ಅಣ್ಣಾವ್ರ ಆಶಯದಂತೆ ಅವರ ಮರಣದ ನಂತರ ನೇತ್ರದಾನ ಮಾಡುವುದರ ಮೂಲಕ ಕೋಟ್ಯಾಂತರ ಕನ್ನಡಿಗರಿಗೆ ಸ್ಫೂರ್ತಿಯಾದ್ರು. ಹೀಗೆ ಅಣ್ಣಾವ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ದಿನಗಳೇ ಸಾಲದು. ಅವರು ಕೇವಲ ಒಬ್ಬ ನಟನಾಗಿ ಉಳಿಯದೆ ಪ್ರತಿಯೊಬ್ಬ ಕನ್ನಡಿಗರ ಮನೆಮಗನಾಗಿ, ಅಣ್ಣನಾಗಿ, ದೇವರಾಗಿ ನೆಲೆಸಿದ್ದಾರೆ. ಚಿತ್ರರಂಗದಲ್ಲಿ ಯಾರೇ ತಪ್ಪು ಮಾಡಿದ್ರೂ ಇದ್ದರೆ ಅಣ್ಣಾವ್ರಂತೆ ಇರಬೇಕು ಅಂತ ಉದಾಹರಣೆ ಕೊಡುವ ಹಾಗೆ ಬದುಕಿ ತೋರಿಸಿದವರು. ಅಣ್ಣಾವ್ರ ಶಿಸ್ತು, ಸರಳತೆ ಮತ್ತು ಸಂಸ್ಕಾರವನ್ನ ನಮ್ಮ ಜೀವನದಲ್ಲೂ ಅಲ್ಪ ಸ್ವಲ್ಪ ಅಳವಡಿಸಿಕೊಂಡರೆ ಅದೇ ನಾವು ಅವರಿಗೆ ಸಲ್ಲಿಸುವ ನಿಜವಾದ ಗೌರವವಾಗುತ್ತೆ. ಸ್ನೇಹಿತರೆ, ಅಣ್ಣಾವ್ರಲ್ಲಿ ನಿಮಗೆ ಯಾವ ಗುಣ ಅಂದ್ರೆ ತುಂಬಾ ಇಷ್ಟ? ಅಣ್ಣಾವ್ರಿಂದ ನೀವು ಕಲಿತಿದ್ದೇನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ.